ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 33ನೇ ವಚನವನ್ನ ತೆಗೆದುಕೊಂಡವನಾಗಿದ್ದೇನೆ. ಈ ವಾಕ್ಯ ರೀತಿಯಾಗಿ ಹೇಳ್ತದೆ, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಹೌದು ಪ್ರಿಯರೇ, ಈ ವಾಕ್ಯ ಹೇಳುವ ಹಾಗೆ ನನ್ನ ಮಾತಿಗೆ ಕಿವಿಗೊಡುವವನಾದರೂ ಅಂತಂದ್ರೆ ದೇವರ ವಾಕ್ಯವನ್ನ ಕೇಳುವಂತವನು ಎಂಬುದಾಗಿ ಅರ್ಥ. ಏಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ. ಸಾಕಾರಣದಿಂದ ಪ್ರಿಯರೇ, ನಾವು ಕೇಳಿಸಿಕೊಳ್ಳುವಂತ ಪ್ರತಿಯೊಂದು ವಾಕ್ಯಗಳು ಅಥವಾ ಓದುವಂತ ವಾಕ್ಯಗಳು ಅದು ದೇವರ ಮಾತಾಗಿದೆ. ಈ ವಾಕ್ಯ ಹೇಳುವ ಹಾಗೆ, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರ್ತಾನೆ ಎಂಬುದಾಗಿ, ಆತನಿಗೆ ಆರೋಗ್ಯ ಉಂಟಾಗುತ್ತೆ ಎಂಬುದಾಗಿ, ಆತನು ಎಲ್ಲಾ ರೋಗದಿಂದ ಸ್ವಸ್ಥತೆಯನ್ನ ಪಡೆದುಕೊಳ್ಳುವವನಾಗಿದ್ದಾನೆ ಎಂಬುದಾಗಿ. ಅದಕ್ಕೆ ಸುಂದರವಾದಂಥ ಉದಾಹರಣೆಗಳನ್ನು ನಾವು ನೋಡುವುದಾದ್ರೆ, ಯೇಸು ಕ್ರಿಸ್ತನ ಜೀವಿತ ಕಾಲದಲ್ಲಿ ಆತನು ಯಾವುದೇ ಒಂದು ರೋಗಿಯನ್ನು ಸ್ವಸ್ಥ ಮಾಡಬೇಕಾದ್ರೆ ನಿಮ್ಮ ಪಾಪಗಳು ಪರಿಹಾರವಾಗಿವೆ ಎಂಬುದಾಗಿ ಮೊದಲೇದಾಗಿ ಆತನು ಹೇಳುತ್ತಿದ್ದ. ಅದೇ ರೀತಿಯಲ್ಲಿ ನಾವು ದೇವರ ಮಾತಿಗೆ ವಿಧೇಯರಾಗುವಾಗ ದೇವರು ನಮಗೆ ಸ್ವಸ್ಥತೆಯನ್ನು ಕೊಡುವವನಾಗಿದ್ದಾನೆ. ಎರಡನೇದಾಗಿ ನಾವು ನೋಡ್ತೇವೆ, ಯಾವ ಕೇಡಿಗೂ ಭಯಪಡದೆ. ಯಾವುದೇ ಸಮಸ್ಯೆಗಳು ಬಂದರೂ ಕೂಡ, ಯಾವುದೇ ವಿಷಯದಲ್ಲಿ ನಾವು ಭಯಪಡದೆ ನಾವು ಸುರಕ್ಷಿತವಾಗಿರ್ತೇವೆ ಎಂಬುದಾಗಿ ದೇವರ ವಾಕ್ಯ ಈ ಒಂದು ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡ್ತದೆ. ಯಾಕೆಂದ್ರೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ, ನಿಮ್ಮ ವಿರುದ್ಧವಾಗಿ ಬರುವಂತ ಒಂದು ವೈರಿಗಳು 7 ದಾರಿಗಳಲ್ಲಿ ಓಡಿ ಹೋಗ್ತಾರೆ ಎಂಬುದಾಗಿ. ಅದೇ ರೀತಿಯಲ್ಲಿ ದೇವರ ವಾಕ್ಯ ಹೇಳುವ ಹಾಗೆ, ನಾವು ದೇವರ ಮಾತನ್ನ ಕೇಳುವಾಗ ಯಾವುದೇ ಕೇಡಿಗೂ ನಾವು ಭಯಪಡೋದಿಲ್ಲ, ಯಾವುದೇ ಸಮಸ್ಯೆಗಳಿಗೂ ನಾವು ಭಯಪಡೋದಿಲ್ಲ. ಆದ್ರಿಂದ ಯಾವಾಗ ನಾವು ದೇವರ ಮಾತಿಗೆ ವಿಧೇಯರಾಗ್ತೇವೋ ಆಗ ನಾವು ಸುರಕ್ಷಿತವಾಗಿ ಇರ್ತೇವೆ. ಅದಕ್ಕೆ ದೇವರ ವಾಕ್ಯ 91ನೇ ಕೀರ್ತನೆ 1ನೇ ವಚನದಲ್ಲಿ ಕೂಡ ಹೇಳ್ತದೆ, ಪರಾತ್ಮರನ ಮೊರೆ ಹೊಕ್ಕಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿದ್ದಾರೆ ಎಂಬುದಾಗಿ. ಹಾಗಾಗಿ ದೇವರ ಮಾತಿಗೆ ನಾವು ವಿಧೇಯರಾಗುವಾಗ ನಮಗೆ ಸ್ವಸ್ಥತೆ, ನಮಗೆ ಸುರಕ್ಷತೆ ಎರಡು ಕೂಡ ಸಿಗುವಂಥದ್ದಾಗಿದೆ. ಅದರಿಂದ ಈ ವಾಕ್ಯಗಳು ನಿಮ್ಮನ್ನ ಉತ್ತೇಜನ ಪಡಿಸಲಿ. ಕರ್ತನ ಮಾತನ್ನ ಕೇಳೋಣ, ಅದರ ಮೂಲಕವಾಗಿ ಸ್ವಸ್ಥವಾಗೋಣ, ಸುರಕ್ಷಿತವಾಗಿ ನಾವು ಜೀವಿಸೋದಕ್ಕೆ ಕರ್ತನು ತಾನೇ ಸಹಾಯ ಮಾಡುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ವಾಕ್ಯವನ್ನ ಕೇಳುತ್ತಿರುವಂತ ಪ್ರತಿ ಒಬ್ಬೊಬ್ಬರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ಪ್ರತಿ ಒಬ್ಬೊಬ್ಬರನ್ನು ಕೂಡ ನೀನು ಆಶೀರ್ವದಿಸು ಕರ್ತನೆ. ನಿನ್ನ ವಾಕ್ಯ ಹೇಳುವ ಹಾಗೆ ನಿನ್ನ ಮಾತಿಗೆ ನಾವು ವಿಧೇಯರಾಗುವಾಗ ನಮಗೆ ಸ್ವಸ್ಥತೆ, ನಮಗೆ ಸುರಕ್ಷತೆಯನ್ನ ನೀನು ಕೊಡುವವನಾಗಿದ್ದಿ ಎಂಬುದಾಗಿ ಹೇಳಿದ್ಯಲ್ಲ ಸ್ವಾಮಿ. ಹೌದು ಕರ್ತನೆ, ವಾಕ್ಯವನ್ನ ಕೇಳುವಂತ ಪ್ರತಿಯೊಬ್ಬರು ನಿನ್ನ ವಾಕ್ಯವನ್ನ ಕೇಳುವಂತೆ, ಅದಕ್ಕೆ ಸ್ವಸ್ಥತೆ ಹೊಂದುವಂತೆ, ಸುರಕ್ಷತೆಯಾಗಿರುವಂತೆ ಸಹಾಯ ಮಾಡು ಕರ್ತನೆ. ಯಾರೊಬ್ಬರು ಕೈ ಬಿಡಲ್ಪಡದ ಹಾಗೆ ನಿನ್ನ ವಾಕ್ಯಗಳು ಅವರನ್ನ ಎಚ್ಚರಿಸಲಿ. ನಿನ್ನ ಮಹಿಮೆಗಾಗಿ ಉಪಯೋಗಿಸಿ ನಡೆಸು. ನೀನು ಮಹಿಮೆ ಹೊಂದಿಕೋ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಘನ ಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.